ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಸೊ ಅದರ ನೆನಪಿಗಾಗಿ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೆ ಸ್ವಾತಂತ್ರ್ಯದ ಚಳುವಳಿಯ ವೇರಿಯಸ್ ಮೂಮೆಂಟ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ MCQ ಮಾದರಿಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ಕ್ವಶನ್, ಹೂ ಕ್ಯಾರಿಡ್ ಔಟ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಇನ್ 1905? 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಅವರು 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ಏನಕ್ಕಂದರೆ ಬ್ರಿಟಿಷ್ ಅವರ ಪಾಲಿಸಿ ಏನಾಗಿತ್ತು ಅಂದರೆ ಡಿವೈಡ್ ಆ್ಯಂಡ್ ರೂಲ್. ನಮ್ಮನ್ನು ಹಿಂದೂ ಮತ್ತು ಮುಸ್ಲಿಂ ಈ ರೀತಿ ಅವರು ವಿಭಜನೆಯನ್ನು ಮಾಡಿ ಅವರು ಆಡಳಿತವನ್ನು ಈಸಿಯಾಗಿ ಮಾಡ್ಕೋಬೇಕು ಅನ್ನೋ ಥರ ಅವರ ಮೇನ್ ಗೋಲ್ ಆಗಿತ್ತು. ಅವರು ಒಟ್ಟಾಗಿದ್ದರೆ ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಅಂತ ಅವರು ಈ ಪಾಲಿಸಿಯನ್ನು ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಅವರು 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ಯಾರು ಮಾಡಿದ್ರು ಅಂತ ಹೇಳಿದೆ, ಲಾರ್ಡ್ ಕರ್ಜನ್ ಅವರು. ಐ ಹೋಪ್ ಈ ಪಾಯಿಂಟ್ ನಿಮಗೆ ಫುಲ್ ಗೊತ್ತಾಯಿತು. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಇಲ್ಲಿ. ಸೊ ಬಂಗಾಳವನ್ನು ವಿಭಜನೆ ಮಾಡಿದ್ದಕ್ಕೆ ನಮ್ಮ ಭಾರತೀಯರು ಒಂದು ಹೋರಾಟವನ್ನು ಮಾಡ್ತಾರೆ ಅಗೇನೆಸ್ಟ್ ದಟ್. ಅದ್ಯಾವುದು ಅಂದರೆ ಸ್ವದೇಶಿ ಚಳುವಳಿ ಅಂತಾರಲ್ಲ, ಸ್ವದೇಶಿ ಮೂಮೆಂಟ್. ಇದು ಬಂಗಾಳ ವಿಭಜನೆ ಮಾಡಿದ್ದಕ್ಕೋಸ್ಕರ ಮಾಡುವಂತಹ ಒಂದು ಮೂಮೆಂಟ್ ಇದಾಗಿತ್ತು. ಅವರ ಆ್ಯಕ್ಷನ್ಗೆ ನಮ್ಮ ರಿಯಾಕ್ಷನ್ ಯಾವುದಿತ್ತು ಅಂದರೆ ಸ್ವದೇಶಿ ಮೂಮೆಂಟ್ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಹೂ ಅಮಾಂಗ್ ದ ಫಾಲೋಯಿಂಗ್ ವರ್ ಪ್ರಾಮಿನೆಂಟ್ ಲೀಡರ್ಸ್ ಆಫ್ ದ ಸ್ವದೇಶಿ ಮೂಮೆಂಟ್? ಕೆಳಗಿನವುಗಳಲ್ಲಿ ಸ್ವದೇಶಿ ಚಳುವಳಿಯ ಪ್ರಮುಖ ನಾಯಕರಾಗಿದ್ದವರು ಯಾರು? 4 ಆಪ್ಷನನ್ನು ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ನು ಸರಿಯಾಗಿದೆ. ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಹಾಗೆ ಅರಬಿಂದೋ ಘೋಷ್. ಇವರೆಲ್ಲರೂ ಸ್ವದೇಶಿ ಮೂಮೆಂಟಲ್ಲಿ ಪಾರ್ಟಿಸಿಪೇಟನ್ನು ಮಾಡಿದರು. ಸೊ ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವೆನ್ ಡಿಡ್ ಮಹಾತ್ಮ ಗಾಂಧಿ ರಿಟರ್ನ್ ಟು ಇಂಡಿಯಾ ಫ್ರಮ್ ಸೌತ್ ಆಫ್ರಿಕಾ? ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವಾಗ ಮರಳಿದರು? 4 ಆಪ್ಷನ್ ಕೊಟ್ಟಿದ್ದೀನಿ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, 1915. 1915 ಜಾನ್ವರಿ 9ನಲ್ಲಿ ಅವರು ಸೌತ್ ಆಫ್ರಿಕಾದಿಂದ ಇಂಡಿಯಾಗೆ ಬರ್ತಾರೆ. ಸೊ ಅವರು ಬಂದಿದ್ದಕ್ಕೋಸ್ಕರ ಯಾವ ದಿನವಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಪ್ರವಾಸಿ ಭಾರತೀಯ ದಿವಸ ಅನ್ನೋ ಈವೆಂಟನ್ನು ನಮ್ಮ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡ್ತಾರೆ. ಯೂಶ್ವಲಿ ಇದು 2 ವರ್ಷಕ್ಕೊಮ್ಮೆ ಮಾಡ್ತಾರೆ, ಪ್ರವಾಸಿ ಭಾರತೀಯ ದಿವಸ್. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಜನವರಿ 9, 1915ಕ್ಕೆ ಸೌತ್ ಆಫ್ರಿಕಾದಿಂದ ಗಾಂಧೀಜಿಯವರು ಇಂಡಿಯಾಗೆ ಬರ್ತಾರೆ. ನೆಕ್ಸ್ಟ್ ಕ್ವಶನ್, ವಿಚ್ ಆ್ಯಕ್ಟ್ ಇಂಟ್ರಡ್ಯೂಸ್ಡ್ ಸಪರೇಟ್ ಎಲೆಕ್ಟೊರೇಟ್ ಫಾರ್ ಮುಸ್ಲಿಮ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಆ್ಯಂಡ್ ಅಂಡರ್ ಹೂಸ್ ವಾಯ್ಸ್ರಾಯ್ ಇಟ್ ವಾಸ್ ಇಂಟ್ರಡ್ಯೂಸ್ಡ್? ಬ್ರಿಟಿಷ್ ಭಾರತದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಪರಿಚಯಿಸಿದಂಥ ಕಾಯ್ದೆ ಯಾವುದು ಮತ್ತು ಯಾರ ವೈಸ್ರಾಯ್ ಅವಧಿಯಲ್ಲಿ ಇದನ್ನು ಜಾರಿಗೆ ತರಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909. ಸೊ ಯಾರು ವೈಸ್ರಾಯ್ ಆಗಿದ್ದರು ಅಂದರೆ ಆ ಟೈಮಲ್ಲಿ ಲಾರ್ಡ್ ಮಿಂಟೋ ಟು. ಇವರ ವೈಸ್ರಾಯಲ್ಲಿ ಮುಸ್ಲಿಂ ಅವರಿಗೆ ಸಪರೇಟ್ ಮತಕ್ಷೇತ್ರಗಳನ್ನು ಇವರು ಪರಿಚಯಿಸಿದರು. ಮುಸ್ಲಿಂ ಅವರು ಮಾತ್ರ ಅವರಿಗೆ ವೋಟ್ ಮಾಡಬೇಕು ಅನ್ನುವಂಥದ್ದು. ಆಗಲೇ ಹೇಳ್ದಾಗೆ ಇವರ ಪಾಲಿಸಿ ಡಿವೈಡ್ ಆ್ಯಂಡ್ ರೂಲ್. ಸೊ ಅದಕ್ಕೋಸ್ಕರ ನಮಗೆ ಡಿವೈಡ್ ಮಾಡೋದಕ್ಕೆ ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ ಅದೆಲ್ಲ ಮಾಡ್ತಾಯಿದ್ರು. ಸೊ ನೆನ್ಪಿಟ್ಕೊಳ್ಳಿ, ಮುಸ್ಲಿಂ ಅವರಿಗೆ ಸಪರೇಟ್ ಎಲೆಕ್ಟೊರೇಟ್ ಮಾಡಿದಂತಹ ಒಂದು ಪಾಲಿಸಿ ಯಾವುದು ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909. ಹಾಗೆ ವೈಸ್ರಾಯ್ ಯಾರಾಗಿದ್ದರು ಅಂದರೆ ಲಾರ್ಡ್ ಮಿಂಟೋ ಆಗಿದ್ದರು. ಅದಕ್ಕೋಸ್ಕರ ಇದನ್ನು ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಕೂಡ ಕರೀತಾರೆ, ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ. ಸೊ ಐ ಹೋಪ್ ಇವಾಗ ಎಲ್ಲ ಪಾಯಿಂಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀವಿ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್: ಚಂಪಾರಣ್ ಇಂಡಿಗೋ ಕಲ್ಟಿವೇಷನ್, ಖೇಡಾ ರೆವೆನ್ಯೂ ಇಶ್ಯೂ, ಥರ್ಡ್ ಅಹಮದಾಬಾದ್ ಮಿಲ್ ವರ್ಕರ್ಸ್. ವಿಚ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಇದರಲ್ಲಿ ಯಾವುದು ಸರಿಯಾದ ಪೇರ್ ಅಂತ ನೀವು ಹೇಳಬೇಕು. ಸೊ 4 ಆಪ್ಷನನ್ನು ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿರುವಂತಹ 3 ಆಪ್ಷನ್ನು ಸರಿಯಾಗೇ ಇದೆ. ಚಂಪಾರಣ್ ಚಳುವಳಿಯನ್ನು ಗಾಂಧೀಜಿಯವರು ಮಾಡ್ತಾರೆ. ಆ್ಯಕ್ಚುಲಿ ಈ 3 ಚಳುವಳಿ ಗಾಂಧೀಜಿಯವರೇ ಮಾಡುವಂಥದ್ದು, ಅಂದರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಚಂಪಾರಣ್ ಬಿಹಾರದಲ್ಲಿ ಇಂಡಿಗೋ ಯಾರು ಬೆಳೀತಾರಲ್ವ ಅವರಿಗೆ ಅನ್ಯಾಯ ಆಗ್ತಿತ್ತು, ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ಹೋರಾಡ್ತಾರೆ. ಖೇಡಾ ಇದು ಒಂದು ಕಂದಾಯ ಸಮಸ್ಯೆಗೆ ಸಂಬಂಧಿಸಿದ್ದು. ಹಾಗೆ ಅಹಮದಾಬಾದ್ ಒಂದು ಗಿರಣಿ ಕಾರ್ಮಿಕರಿಗೆ ಸಂಬಂಧಿಸಿದಂತಹ ಒಂದು ಸ್ಟ್ರೈಕ್ ಆಗಿರುತ್ತೆ. ಸೊ ಈ 3 ಪೇರ್ ಸರಿಯಾಗೇ ಇದೆ. ಸೊ ಅದಕ್ಕೋಸ್ಕರ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ದಿ ಲಕ್ನೋ ಪ್ಯಾಕ್ಟ್ ವಾಸ್ ಸೈನ್ಡ್ ಇನ್? ಲಕ್ನೋ ಒಪ್ಪಂದ ನಡೆದಿದ್ದು ಯಾವ ವರ್ಷ? ಲಕ್ನೋ ಒಪ್ಪಂದ ಯಾವ ವರ್ಷ ನಡೆಯುತ್ತೆ ಅಂದರೆ 1916ರಲ್ಲಿ ನಡೆಯುತ್ತೆ. ಸೊ ಲಕ್ನೋ ಪ್ಯಾಕ್ಟಲ್ಲಿ ಏನಾಗುತ್ತೆ ಅಂದರೆ
ಮಾಡರೇಟ್ ಮತ್ತು ಎಕ್ಸ್ಟ್ರೀಮಿಸ್ಟ್. ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು ಸಪ್ರೇಟ್ ಆಗಿರ್ತಾರಲ್ಲ, ಅವರಿಬ್ಬರು ಒಂದಾಗ್ತಾರೆ. ಅದನ್ನೇ ಲಕ್ನೋ ಪ್ಯಾಕ್ಟ್ ಅಂತ ಹೇಳ್ತಾರೆ. ಇದು 1916ರಲ್ಲಿ ನಡೆದಿತ್ತು. ಆದರೆ ಅವರು ಯಾವಾಗ ಸಪ್ರೇಟ್ ಆಗಿದ್ರು ಅಂತ ಗೊತ್ತಾ? 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಮಂದಗಾಮಿಗಳು ಹಾಗೆ ಉಗ್ರಗಾಮಿಗಳು ಸಪ್ರೇಟ್ ಆಗಿದ್ದರು. ಸಪ್ರೇಟ್ ಆಗಿದ್ದು 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ. ಹಾಗೆ ಲಕ್ನೋ ಪ್ಯಾಕ್ಟ್ 1916ರಲ್ಲಿ ಅವರಿಬ್ಬರು ಒಂದಾದರು. ಹೂ ಫೌಂಡೆಡ್ ದ ಹೋಮ್ ರೂಲ್ ಲೀಗ್ ಇನ್ ಮದ್ರಾಸ್ ಇನ್ 1916? 1916ರಲ್ಲಿ ಮದ್ರಾಸಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪಿಸಿದವರು ಯಾರು? 1916ರಲ್ಲಿ ಹೋಮ್ ರೂಲ್ ಲೀಗನ್ನು ಮದ್ರಾಸಲ್ಲಿ ಶುರು ಮಾಡಿದವರು ಅನಿ ಬೆಸೆಂಟ್ ಅವರು. ಆದರೆ ಪಶ್ಚಿಮ ಭಾಗದಲ್ಲಿ ಹೋಮ್ ರೂಲ್ ಲೀಗನ್ನು ಶುರು ಮಾಡಿದವರು ಯಾರು ಅಂದರೆ ಬಾಲಗಂಗಾಧರ ತಿಲಕ್ ಅವರು. ಇವರಿಬ್ಬರೂ ಹೋಮ್ ರೂಲ್ ಲೀಗ್ಗೆ ಸಂಬಂಧಿಸಿರುವಂತಹ ಒಂದು ಫ್ರೀಡಮ್ ಫೈಟರ್ಸ್ ಆಗಿರ್ತಾರೆ. ಗಾಂಧೀಜೀಸ್ ಫಸ್ಟ್ ಮೇಜರ್ ಸತ್ಯಾಗ್ರಹ ಇನ್ ಇಂಡಿಯಾ ವಾಸ್? ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಪ್ರಮುಖ ಸತ್ಯಾಗ್ರಹ ಯಾವುದು? ಗಾಂಧೀಜಿಯವರು ಭಾರತಕ್ಕೆ ಬಂದ ನಂತರ 3 ಹೋರಾಟವನ್ನು ಅವರು ಮೇಯ್ನಾಗಿ ಲೀಡ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದಂಥದ್ದು ಯಾವುದು ಅಂದರೆ ಫಸ್ಟ್ ಶುರು ಮಾಡಿದ್ದು ಚಂಪಾರಣ್ ಸತ್ಯಾಗ್ರಹ. ಇದು ಚಂಪಾರಣ್ ಅನ್ನುವಂಥ ಜಾಗ ಬಿಹಾರದಲ್ಲಿದೆ. ಇದನ್ನು 1917ರಲ್ಲಿ ಈ ಹೋರಾಟವನ್ನು ಶುರು ಮಾಡಿದರು. ಏನಕ್ಕಂದರೆ ಬ್ರಿಟಿಷ್ ಅವರು ಒಂದು ಪಾಲಿಸಿಯನ್ನು ತಂದಿದ್ರು. ಇಂಡಿಗೋ ಬೆಳೆಗಾರರಿಗೆ ಒಂದು ಸಿಸ್ಟಮನ್ನು ತಂದಿದ್ರು, ತಿಂಕತಿಯ ಸಿಸ್ಟಮ್ ಅಂತ. ಅಲ್ಲಿ ಅವರಿಗೆ ಅನ್ಯಾಯ ಆಗ್ತಿತ್ತು ರೈತರಿಗೆ. ಅದಕ್ಕೋಸ್ಕರ ಅಂತ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಇಂಡಿಗೋ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಗಾಂಧೀಜಿಯವರು. ದಿ ರೌಲತ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್? ರೌಲತ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವ ವರ್ಷ? ರೌಲತ್ ಕಾಯ್ದೆ ಯಾವಾಗ ಬರುತ್ತೆ ಅಂದರೆ 1919ರಲ್ಲಿ ಬರುತ್ತೆ, ಆಪ್ಷನ್ ಸಿ. ರೌಲತ್ ಕಾಯ್ದೆ ಏನು ಹೇಳುತ್ತೆ ಅಂದರೆ ನಾರ್ಮಲ್ ಪ್ರೊಸೀಜರ್ ಏನು ಫಾಲೋ ಮಾಡೋ ಥರ ಇರಲಿಲ್ಲ ಬ್ರಿಟಿಷರು. ಇಂಡಿಯನ್ಸಿಗೆ ಅರೆಸ್ಟ್ ಮಾಡಬೇಕಾದ್ರೆ ಯಾವಾಗ ಬೇಕಾದರೂ ಯಾರನ್ನಾದರೂ ಅರೆಸ್ಟ್ ಮಾಡ್ಬೋದು. ಇದರ ವಿರುದ್ಧವಾಗಿ ಗಾಂಧೀಜಿಯವರು ಫೈಟ್ ಮಾಡ್ತಾರೆ. ರೌಲತ್ ಆ್ಯಕ್ಟ್ ಇದಕ್ಕೆ ಸಂಬಂಧಿಸಿದ್ದು, ಅರೆಸ್ಟ್ಗೆ ಸಂಬಂಧಿಸಿದ್ದು. ಹಾಗೆ ಇದು ಯಾವಾಗ ಶುರು ಮಾಡಿದ್ರು ಅಂದರೆ 1919ರಲ್ಲಿ. ನೆಕ್ಸ್ಟ್ ಕ್ವಶನ್, ದ ಜಲಿಯನ್ ವಾಲಾಬಾಗ್ ಮಸಾಕರ್ ಟುಕ್ ಪ್ಲೇಸ್ ಅಟ್? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳ ಯಾವುದು? ಇದು ಯಾವಾಗ ನಡೆಯುತ್ತೆ ಅಂದರೆ 1919 13 ಏಪ್ರಿಲಲ್ಲಿ ನಡೆಯುತ್ತೆ. ಇಂಡಿಯನ್ಸ್ಗೆ ಗೊತ್ತಿರಲಿಲ್ಲ, ಒಂದು ಫೀಲ್ಡಲ್ಲಿ ಅಮೃತ್ಸರಲ್ಲಿ ಒಂದು ಜಾಗದಲ್ಲಿ ಎಲ್ಲರೂ ಅಲ್ಲಿ ಗ್ಯಾದರ್ ಆಗಿರ್ತಾರೆ. ಆ ದಿನ ಬೈಸಾಖಿ ಅನ್ನುವಂಥ ಹಬ್ಬ ಕೂಡ ಇರುತ್ತೆ. ಅದಕ್ಕೆ ಇಂಡಿಯನ್ಸ್ ಅವರು ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ. ಜನರಲ್ ಡಯರ್ ಅವರು ಏನು ಮಾಡ್ತಾರೆ, ಅಲ್ಲಿ ಬರೋದಕ್ಕೆ ಒಂದೇ ಜಾಗ ಇರುತ್ತೆ ಆ ಫೀಲ್ಡಿಂದ ಆಚೆ ಬರೋದಕ್ಕೆ. ಆ ಗೇಟನ್ನು ಕ್ಲೋಸ್ ಮಾಡಿಬಿಡ್ತಾರೆ, ಹಾಗೆ ಅಲ್ಲಿ ಗುಂಡನ್ನು ಹಾರಿಸ್ತಾರೆ. ಆವಾಗ ಅಲ್ಲಿ ಎಷ್ಟೋ ಜನರು ಸತ್ತೋಗ್ತಾರೆ. ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಹೇಳ್ತಾರೆ. ಐ ಹೋಪ್ ನಿಮಗೆ ಗೊತ್ತಾಯಿತು ಇದು ಎಲ್ಲಿ ನಡೀತು ಅಂದರೆ ಅಮೃತ್ಸರಲ್ಲಿ ನಡೀತು. ಹಾಗೆ ಯಾವ ವರ್ಷ ಅಂದರೆ 1919ರಲ್ಲಿ ಏಪ್ರಿಲ್ 13. ಅಲ್ಲಿ ಗುಂಡು ಹಾರಿಸೋದಕ್ಕೆ ಪರ್ಮಿಷನ್ನ ಕೊಟ್ಟವರು ಯಾರು ಅಂದರೆ ಜನರಲ್ ಡಯರ್ ಅವರು. ನೆಕ್ಸ್ಟ್ ಕ್ವಶನ್, ಹೂ ರಿನೌನ್ಸ್ಡ್ ಹಿಸ್ ನೈಟ್ಹುಡ್ ಆಫ್ಟರ್ ದ ಜಲಿಯನ್ ವಾಲಾಬಾಗ್ ಮಸಾಕರ್? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ನೈಟ್ಹುಡ್ಡನ್ನು ತ್ಯಜಿಸಿದವರೊಂದು ಯಾರು? ರವೀಂದ್ರನಾಥ್ ಠಾಗೂರ್ ಅವರು ತಮಗೆ ಸಿಕ್ಕಿದ್ದಂತಹ ನೈಟ್ಹುಡ್ಡನ್ನು ಈ ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟನ್ನು ನೋಡಿ ಇದನ್ನು ಅವರಿಗೆ ವಾಪಸ್ ಕೊಟ್ಬಿಡ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ರವೀಂದ್ರನಾಥ್ ಠಾಗೂರ್. ನೆಕ್ಸ್ಟ್ ಕ್ವಶನ್, ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಇನ್? ಅಸಹಕಾರ ಚಳುವಳಿ ಪ್ರಾರಂಭವಾದದ್ದು ಯಾವ ವರ್ಷ? ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಶುರು ಮಾಡ್ತಾರೆ. ಇದು ಯಾವಾಗ ಶುರು ಆಗುತ್ತೆ ಅಂದರೆ 1920ರಲ್ಲಿ ಈ ಚಳುವಳಿಯನ್ನು ಶುರು ಮಾಡ್ತಾರೆ. ಅಸಹಕಾರ ಚಳುವಳಿಯು ಖಿಲಾಫತ್ ಚಳುವಳಿ ಜೊತೆಗೆ ಸಂಪರ್ಕ ಕೂಡ ಹೊಂದಿತ್ತು. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಒಂದಾಗ್ತಾರೆ. ಮುಂದಿನ ಕ್ವಶನ್ ನೋಡೋಣ. ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ವಿತ್ಡ್ರಾ ಆಫ್ಟರ್? ಅಸಹಕಾರ ಚಳುವಳಿಯನ್ನು ಯಾವುದರ ನಂತರ ಹಿಂಪಡೆಯಲಾಯಿತು? ನಿಮಗೆ ಗೊತ್ತಿರ್ಬೋದು, ಗಾಂಧೀಜಿಯವರು ಯಾವಾಗಲೂ ಅಹಿಂಸೆ ತತ್ವವನ್ನು ಪಾಲಿಸ್ತಾ ಇದ್ದರು. ಅವರಿಗೆ ಹಿಂಸೆ ಅಂದರೆ ಇಷ್ಟ ಇರಲಿಲ್ಲ. ಬಟ್ ಅಸಹಕಾರ ಚಳುವಳಿಯಲ್ಲಿ ಏನಾಗುತ್ತೆ ಅಂದರೆ ಜನರು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ, ಅಹಿಂಸೆ ಅಂದರೆ ಏನು ಅಂತ. ಅವರು ಪೊಲೀಸ್ಗೆ ನುಗ್ಗಿ ಅಲ್ಲಿ ಬೆಂಕಿ ಹಚ್ಚಿಬಿಡ್ತಾರೆ. ಆ ಜಾಗ ಯಾವುದು ಅಂದರೆ ಚೌರಿ ಚೌರ ಅನ್ನುವಂತಹ ಒಂದು ಜಾಗ. ಅಲ್ಲಿ ಬುಕ್ಸ್ಗಳೆಲ್ಲ ಇದ್ದಿದ್ದು, ಹಾಗೆ ಪೊಲೀಸರು ಎಲ್ಲ ಹಾಗೇ ಸುಟ್ಟೋಗ್ತಾರೆ ಅವರೆಲ್ಲರೂ. ಇದರಿಂದ ಈ ಈವೆಂಟಿಂದ ಗಾಂಧೀಜಿಯವರಿಗೆ ತುಂಬಾ ಡಿಸಪಾಯಿಂಟ್ ಆಗಿ ಅವರು ಶುರು ಮಾಡಿದಂತಹ ಅಸಹಕಾರ ಚಳುವಳಿಯನ್ನು ಅವರು ನಿಲ್ಲಿಸಿಬಿಡ್ತಾರೆ. ನೆಕ್ಸ್ಟ್ ಕ್ವಶನ್, ಹೂ ಫೌಂಡೆಡ್ ದ ಸ್ವರಾಜ್ ಪಾರ್ಟಿ?
ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಸ್ವರಾಜ್ ಪಕ್ಷವನ್ನು 1923ರಲ್ಲಿ ಶುರು ಮಾಡ್ತಾರೆ. ಯಾರು ಅಂದರೆ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. CR ದಾಸ್ ಆ್ಯಂಡ್ ಮೋತಿಲಾಲ್ ನೆಹರು ಇವರು ಸ್ವರಾಜ್ ಪಕ್ಷವನ್ನು ಶುರು ಮಾಡ್ತಾರೆ. ಈ ಪಾರ್ಟಲ್ಲಿ ಇಷ್ಟೇ. ಮುಂದಿನ ಇನ್ನೂ ಪಾರ್ಟನ್ನು ತರ್ತೀನಿ, ಅದರಲ್ಲಿ ಫುಲ್ ಇಂಡಿಪೆಂಡೆನ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಪ್ಲೀಸ್ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.